ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗೆ ನಡೀತು ನಿಮ್ಮ ದಿನ ಇವತ್ತು? ಶಾಲೆ ಮುಗೀತಾ ಅಥವಾ ಇನ್ನು ಕ್ಲಾಸಸ್ ಬಾಕಿ ಇದೆಯಾ? ಇಲ್ಲ ಮೇಡಮ್, ನಿಮ್ದೊಂದು ಕ್ಲಾಸ್ ಮುಗಿದ ತಕ್ಷಣ ಮನೆ ಕಡೆ ಓಡ್ತಾ ಇರೋದೆ ಅಂತ ಹೇಳ್ತಿರ್ತೀರಾ ಅಲ್ವಾ? ಓಕೆ. ಸೊ ನಮ್ಮ ಕ್ಲಾಸ್ನು ಬೇಗ ಮೊದಲನೇ ಚಾಪ್ಟರ್ ಇಂದ ಮುಗಿಸೋಣ. ಸೊ ನಮ್ಮ ಮೊದಲನೇ ಚಾಪ್ಟರ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಒಂದ್ ತಿಂಗಳಿಂದ ನಾವು ಬೆಳೆಯನ್ನ ಉತ್ಪಾದಿಸ್ತಾನೆ ಇದ್ದೀವಿ. ಇವತ್ತು ಬೆಳೆಯ ಉತ್ಪಾದನೆ ಮುಗಿಸಿ ಅದರ ನಿರ್ವಹಣೆ ಹೇಗ್ ಮಾಡೋದು ಅಂತ ನೋಡೋಣ. ಸರಿಯಾಗಿ ಶ್ರಾವಣ ಶುರುವಾದಂತಹ ಹೊತ್ನಲ್ಲಿ ಹೊಸ ಚಾಪ್ಟರ್ ಒಳ್ಳೆ ಮಾಸ ಅಲ್ವಾ, ಶುರು ಮಾಡಬಹುದಂತೆ. ಹೌದಾ? ಏನಂತೀರಾ? ಶ್ರಾವಣ ಜೋರಾಗಿ ನಡೀತಾ ಇದೆಯಾ ನಿಮ್ಮೂರ್ ಕಡೆ? ಮಾಡ್ತೀರಲ್ಲ, ಶ್ರಾವಣದೆಲ್ಲ ಹಬ್ಬಗಳನ್ನ ಆಚರಿಸ್ತೀವಲ್ಲ. ಇಲ್ಲಿ ಬೆಂಗಳೂರಿನಲ್ಲಂತೂ ಕೇಳದೇ ಬೇಡ, ಯಾವ ಹಬ್ಬನೂ ಬಿಡೋದಿಲ್ಲ. ಅದು ನಮ್ಮ ಧರ್ಮಕ್ಕೆ ಸೇರಿಲ್ದೇ ಇರ್ಲಿ, ಎಲ್ಲಾ ಹಬ್ಬಗಳನ್ನೂ ಆಚರಿಸ್ತೀವಿ. ಸೊ ಒಟ್ಟಾರೆ ಶ್ರಾವಣನ ಕೂಡ ಇಲ್ಲಿ ತುಂಬಾ ಆಡಂಬರದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ವರಮಹಾಲಕ್ಷ್ಮಿ ಅಂತ ಹಬ್ಬ ಇದೆ, ನಿಮ್ಮಲ್ಲೂ ಇದೆ ಅಂತ ಭಾವಿಸ್ತೀನಿ. ವ್ರತ, ಅದು ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ರತ. ಇದೇ ಶುಕ್ರವಾರ ಹಬ್ಬ ಇದೆ. ಆ ತಾಯಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲಾರ್ಗೂ, ನಮ್ಮೆಲ್ಲಾರ್ಗೂ, ವಿದ್ಯಾಶಕ್ತಿಗೂ ಸಿಗ್ಲಿ ಅಂತ ಆಶಿಸ್ತಾ, ಆನ್ ಅ ವೆರಿ ಪಾಸಿಟಿವ್ ನೋಟ್ ಇವತ್ತಿನ ಕ್ಲಾಸ್ನ ಆರಂಭಿಸ್ತಾ ಇದ್ದೀನಿ. ಹೋದ್ ಕ್ಲಾಸ್ನಲ್ಲಿ ನಾನು, ಬಿಕಾಸ್ ಅದು ಒಂದ್ ಸ್ವಲ್ಪ ಕ್ಲಾಸ್ನ ರೀಕ್ಯಾಪ್ನ ಮಾಡ್ಬೇಕಾಗತ್ತೆ ನಾವು, ಯಾಕಂದ್ರೆ ವಾರಕ್ಕೊಂದೇ ಸತಿ ಭೇಟಿ ಆಗೋದಲ್ವಾ ನಾವು, ಆ ಕಾರಣಕ್ಕೋಸ್ಕರ. ಹೋದ್ ಕ್ಲಾಸ್ನಲ್ಲಿ ನಾವೇನ್ ಮಾಡಿದ್ವಿ, ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಅದು ತುಂಬಾ ಚೆನ್ನಾಗಿ ಬಾಯಿ ಪಾಠ ಕೂಡ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಈ ಕೃಷಿ ಪದ್ಧತಿಗಳು, ಮಣ್ಣನ್ನ ಸರಿ ಮಾಡಿದ್ದಾಯ್ತು, ಬೆಳೆಯನ್ನ ಬಿತ್ತನೆ ಮಾಡಿದ್ದಾಯ್ತು, ಬೆಳೆಗೆ ತಕ್ಕಂತೆ ಗೊಬ್ಬರಗಳನ್ನ ಸಾವಯವ ಆಗಿರಬಹುದು, ರಾಸಾಯನಿಕ ಗೊಬ್ಬರಗಳ ಸಿಂಪರಣೆಯನ್ನ ಮಾಡೋದು, ನೀರಾವರಿಯನ್ನ ಕೊಟ್ಟು ನೀರನ್ನ ಉಣಿಸೋದು, ಅದಾದ ನಂತರ ನೀರಾವರಿ ಆದ್ಮೇಲೆ ಈ ಕಳೆಗಳಿಂದ ರಕ್ಷಣೆ ಮಾಡುವಂಥದ್ದು, ವಿಡಿಸೈಡ್ ನ ಹೊಡೆಯೋದು, ವಿಡಿಸೈಡ್ ಅಂದ್ರೆ ಕಳೆನಾಶಕ, ಅದನ್ನ ಸಿಂಪಡಿಸೋದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಶ್ರಾವಣ ಮಾಸ ಹಬ್ಬ ಅಂತೆಲ್ಲ ಹೇಳ್ತಾ ಇದ್ದೆ. ರೈತರ ಪಾಲಿಗೆ ಇರುವಂತಹ ಅತಿ ದೊಡ್ಡ ಹಬ್ಬ ಅಂದ್ರೆ ಅದು ಕೊಯ್ಲು. ತಿಂಗ್ಳಾನ್ಗಟ್ಲೆ ಪಾಪ ಮಳೆ ಅನ್ನೋದಿಲ್ದೆ, ಬಿಸಿಲು ಅನ್ನೋದಿಲ್ದೆ, ಚಳಿ ಅನ್ನೋದಿಲ್ದೆ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತಾರೆ. ಸುಮಾರಷ್ಟು ಶ್ರಮಿಕವಾದಂತಹ ಕೆಲಸಗಳನ್ನ, ಹಾರ್ಡ್ ವರ್ಕ್ ಅನ್ನ ಮಾಡಿರ್ತಾರೆ. ಇದನ್ನೆಲ್ಲ ಮಾಡಾದ್ಮೇಲೆ ಆ ಒಂದು ಪಟ್ಟಂತಹ ಕಷ್ಟಕ್ಕೆ ಸರಿಯಾದಂತಹ ಬೆಳೆ, ಬೆಳೆಯ ರೂಪದಲ್ಲಿ ಅವರ ಕೈ ಬಂದ್ ಸೇರುತ್ತೆ, ಒಳ್ಳೆ ಫಸಲಾಗಿ ಅವ್ರ ಕೈ ಬಂದ್ ಸೇರುತ್ತೆ. ಅದನ್ನೇ ಕೊಯ್ಲಿನ ಸಮಯ ಅಂತ ಕರೀತಾರೆ. ಈ ಕೊಯ್ಲು ಅನ್ನೋದು ಒಂದು ಪ್ರಮುಖವಾದಂತಹ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನ ಕತ್ತರಿಸೋದು. ಪಕ್ವವಾದ ನಂತರ ಅಂದ್ರೆ, ಈಗ ಮಾವು ಪಕ್ವವಾಗಿದೆ, ತಿನ್ಲಿಕ್ಕೆ ಯೋಗ್ಯವಾಗಿದೆ ಅಂತೀವಲ್ಲ, ಆ ರೀತಿ ಕ್ರಾಪ್ ಮೆಚಾರಿಟಿ ಅಂತ ಕರಿತೀವಿ. ಅಂದ್ರೆ ಕ್ರಾಪ್ ಅನ್ನೋದು, ಬೆಳೆ ಅನ್ನೋದು ಪಕ್ವವಾಗೋದು, ಮೆಚೋರ್ಡ್ ಆಗೋದು ಅಂತ. ಸೊ ಆ ಒಂದು ಕತ್ತರಿಸುವಂತಹ ಕೆಲಸಕ್ಕೆ ನಾವು ಕೊಯ್ಲು, ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಕೊಯ್ಲಿನಲ್ಲಿ ಬೆಳೆ ಸಸ್ಯಗಳನ್ನ ಬುಡ ಸಹಿತ ಕೀಳ್ತಾರೆ ಅಥವಾ ನೆಲಮಟ್ಟಕ್ಕೆ ಕತ್ತರಿಸ್ತಾರೆ. ಏಕದಳ ಧಾನ್ಯಗಳು, ಇದು ಪಕ್ವವಾಗಲು 3 ರಿಂದ 4 ತಿಂಗಳು ತೆಗೆದುಕೊಳ್ಳುತ್ತೆ. ನಮ್ ದೇಶದಲ್ಲಿ ಕೊಯ್ಲನ್ನ ಕುಡುಗೋಲು ಬಳಸಿ ಅಥವಾ ಕೈಗಳಿಂದ ಅಥವಾ ಹಾರ್ವೆಸ್ಟರ್ ಅನ್ನುವಂಥ ಯಂತ್ರವನ್ನ ಬಳಸಿ ಮಾಡ್ತಾ ಹೋಗ್ತೀವಿ. ಸೊ ನೀವು ಫಿಲಂಗಳಲ್ಲೆಲ್ಲ ನೋಡಿರ್ಬೋದು, ಕೊಯ್ಲು ಮಾಡೋದು ಅಂತ. ಆ ಒಂದು ಕುಡುಗೋಲಿನ ಪಿಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿದೆ. ಅದನ್ನ ಹೊರತುಪಡಿಸಿ ನಾನು ಸಹ ಪಿಕ್ಚರ್ನ ನಿಮ್ಗೆ ತೋರಿಸ್ತೀನಿ. ಪಿಕ್ಚರ್ ಅಂದ್ರೆ ಫಿಲಂ ಪಿಕ್ಚರ್ ಅಲ್ಲ, ಕೊಯ್ಲಿನ ಪಿಕ್ಚರ್. ನನ್ ಸ್ಕ್ರೀನ್ ಕಾಣಿಸ್ತಾ ಇದ್ಯಾ? ನೋಡಿ, ಈ ತರ ಇರುತ್ತೆ ಕುಡುಗೋಲು. ಇದು ಸ್ಕ್ರೂ ಹಾಕ್ಬಿಟ್ಟು ಒಂದ್ ದೊಡ್ಡದಾದಂತಹ ದೋಟಿ ಅಂತ ಕರಿತೀವಿ ನಮ್ ಕಡೆ ಕನ್ನಡದಲ್ಲಿ. ನಿಮ್ ಕಡೆ ಕನ್ನಡದಲ್ಲಿ ಏನ್ ಕರಿತೀರಾ ನೀವೇ ನಂಗೆ ತಿಳಿಸ್ಕೊಡ್ಬೇಕು.
ಸೊ ಉದ್ದನೆ ಆದಂತಹ ಲಂಬವಾದಂತಹ ಕೋಲ್ ಇರುತ್ತೆ, ಲಂಬು ಅಂತ ಕರೀತಾರೆ, ದೋಟಿ ಅಂತ ಕರೀತಾರೆ. ಆ ಕೋಲಿಗೆ ಈ ರೀತಿಯಾಗಿ ಸಿಗಿಸ್ಬಿಡ್ತಾರೆ. ಸೊ ಮೇಲ್ಗಡೆ ಇರುವಂತಹ ಈ ಮಾವುಗಳಾಗಿರ್ಬಹುದು ಅಥವಾ ಹಣ್ಣುಗಳಾಗಿರ್ಬಹುದು ಅವನ್ನೆಲ್ಲ ಕಡಿಲಿಕ್ಕೆ ಅಥವಾ ಈ ಸೌದೆ ಒಲೆಯನ್ನ ಕಡ್ಲಿಕ್ಕೆ ಇದನ್ನ ಬಳಸ್ತಾ ಹೋಗ್ತಾರೆ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿರುತ್ತೆ. ಕುರ್ಫಿ ಅಂತ ಕರೀತಾರೆ ಇದನ್ನ. ಕುಲ್ಫಿ ಅಲ್ಲ, ಕುರ್ಫಿ ಅಂತ ಕರೀತಾರೆ. ಕೊಯ್ಲು ಮಾಡ್ಲಿಕ್ಕೆ ಇದು ಒಂದು ತುಂಬಾ ಪ್ರಮುಖವಾದಂತಹ ಸಾಧನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೊಯ್ಲಿನ ಮಾಡಿದ ನಂತರ ಒಕ್ಕಣೆ ಅಂದ್ರೆ ಥ್ರಾಶಿಂಗ್ ಅಂತ ಮಾಡ್ತಾರೆ. ಈಗ ಈ ಪ್ಯಾಡಿ ಅಂದ್ರೆ ಭತ್ತವನ್ನ ಬೆಳೆದಾಗ ಅದನ್ನ ಈ ಒಕ್ಕಣೆಯ ಒಳಗೆ ಹಾಕಿದ್ರೆ ಆ ಒಂದು ಹೊಟ್ಟೆ ಏನಿರುತ್ತೆ, ಹೊಟ್ಟನ್ನ ತೆಗಿಲಿಕ್ಕೆ, ಮೇಲಿನ ಸಿಪ್ಪೆಯನ್ನ ತೆಗಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನ ಹೊರತುಪಡಿಸಿ ಕಂಬೈನ್ ಅನ್ನುವಂತಹ ಒಂದು ಯಂತ್ರ ಇದೆ. ಆ ಯಂತ್ರದ ಮೂಲಕ ವಾಸ್ತವವಾಗಿ ಈ ಒಂದು ಹಾರ್ವೆಸ್ಟಿಂಗ್ ಅನ್ನೋದನ್ನ ಮಾಡ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಆ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಎರಡನ್ನೂ ಕೂಡ, ಥ್ರಾಶರ್ ಮತ್ತೆ ಹಾರ್ವೆಸ್ಟರ್ ಇವೆರಡವನ್ನ ಮಿಕ್ಸ್ ಆಗಿರೋಕ್ಕೆ ಕಂಬೈನ್ ಅಥವಾ ಕಂಬೈನರ್ ಅಂತ ಕರೀತಾರೆ. ಸೊ ಈ ಕಂಬೈನರ್ ನ ಚಿತ್ರಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಕುಡುಗೋಲನ್ನ ನೋಡ್ಕೊಂಡಿದ್ದೀರಾ, ಈ ರೀತಿಯಾಗಿರುತ್ತೆ ನೋಡಿ. ಬೆಳೆದಿರುವಂತಹ ಪೈರನ್ನ ಒಂದ್ ಕಡೆ ಮುಂಚೆ ಎಲ್ಲ ಏನ್ ಮಾಡೋರು, ಹಾರ್ವೆಸ್ಟರ್ ಅನ್ನುವಂತಹ ಮಿಷಿನ್ ಒಂದನ್ನೇ ಬಳಸ್ತಾ ಇದ್ರು. ಆಮೇಲೆ ಥ್ರೆಶಿಂಗ್ ಅಂದ್ರೆ ಒಕ್ಕಣೆ ಮಾಡ್ಲಿಕ್ಕೆ ಮತ್ತೊಂದು ಮಿಷಿನ್ ಅನ್ನ ಬಳಸ್ತಾ ಇದ್ರು. ಆದ್ರೆ ಈಗ ಎರಡೂ ಒಂದೇ ಮಿಷಿನ್ ಅಲ್ಲಿ ಬಂದಿದೆ. ಇದ್ರ ಮೂಲಕ ಕೊಯ್ಲನ್ನ ಮಾಡಬಹುದು. ಕೊಯ್ಲನ್ನ ಮಾಡಿದಂತಹ ಬೆಳೆಯನ್ನ ಫಿಲ್ಟರ್ ಕೂಡ, ಥ್ರಾಶಿಂಗ್ ಕೂಡ ಮಾಡ್ಲಿಕ್ಕೆ ಬಳಸಬಹುದು. ಈ ರೀತಿಯಾಗಿರುತ್ತೆ. ಇದರ ಒಂದು ಚಿತ್ರವನ್ನ ಇಲ್ಲಿ ಬಿಡಿಸಿ ತೋರಿಸಲಾಗಿದೆ ನಿಮ್ಗೆ. ಈ ರೀತಿಯಾಗ ಚಕ್ರಾಕಾರ ಇರುತ್ತೆ. ಕಟ್ ಮಾಡಿರೋದನ್ನ ಸಪರೇಟ್ ಮಾಡ್ಲಿಕ್ಕೆ ಇರುತ್ತೆ. ಇದು ನಾನು ವಿನ್ನೋಯಿಂಗ್ ಮಿಷಿನ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತೀವಿ ವಿನ್ನೋಯಿಂಗ್ ಮಿಷಿನ್, ಇಂಗ್ಲಿಷ್ ನಲ್ಲಿ ವಿನ್ನೋಯಿಂಗ್ ಮಿಷಿನ್ ಅಂತ, ಅಂದ್ರೆ ತೂರುವ ಯಂತ್ರ ಅಂತ. ಈ ಸಣ್ಣ ಹಿಡುವಳಿದಾರರಾದಂತಹ ರೈತರು ಧಾನ್ಯಗಳನ್ನ ತೂರುವ ಯಂತ್ರಗಳ ಮೂಲಕ ಬೇರ್ಪಡಿಸ್ತಾರೆ. ಸೊ ಈ ತೂರುವ ಯಂತ್ರದ ಬಗ್ಗೆ ನಿಮ್ಮ 6ನೇ ಕ್ಲಾಸ್ ನಲ್ಲಿ ಆಲ್ರೆಡಿ ನೀವು ಅಧ್ಯಯನವನ್ನ ಮಾಡಿದ್ದೀರಾ. ಹೀಗಿರುತ್ತೆ ತೂರುವ ಯಂತ್ರ. ಓಕೆ. ಇನ್ನು ಈ ಕೊಯ್ಲಿನ ಸಮಯ ಅಂದ್ರೆ ಫಿಲಂಗಳಲ್ಲಿ ನೋಡಿರ್ತೀರ. ಪುಟ್ನಂಜ ಫಿಲಂ ಅಲ್ಲಿ ಒಂದು ಹಾಡಿದೆಯಲ್ಲ, ನಮ್ಮಮ್ಮ ಭೂಮಿ ತಾಯಮ್ಮ, ಚಿಗುರಿದ ಕನಸು ಅಂತ ಒಂದು ಫಿಲಂ ಇದೆ. ಆ ಫಿಲಂ ನಲ್ಲೂ ಒಂದು ಹಾಡಿದೆ, ಬಂಗಾರ ಮನೆ ಮನೆ ತುಂಬಾ ಬಂಗಾರಿ ಮನೆ ಮನೆಗೆ ಅಂತ. ಲಿರಿಕ್ಸ್ ತಪ್ಪಾಗಿ ಹಾಡ್ತಾ ಇದೀನಿ, ಕ್ಷಮೆ ಇರ್ಲಿ. ಬಟ್ ಈ ಹಾಡುಗಳೆಲ್ಲ ಬಂದು ನೀವು ಕಾಣಬಹುದು ಸಂಭ್ರಮ. 3 ಅಥವಾ 4 ತಿಂಗಳುಗಳ ಕಾಲ ಕಠಿಣವಾಗಿ ದುಡಿಮೆ. ಯಾಕಂದ್ರೆ ಒನ್ ಆಫ್ ದ ಟಫೆಸ್ಟ್ ಜಾಬ್ ಇಸ್ ದ ಜಾಬ್ ಆಫ್ ಅ ಫಾರ್ಮರ್ ಅಲ್ವಾ. ಬಹಳ ಕಷ್ಟಪಟ್ಟು ಮೈಕೈನ ನೋಯಿಸ್ಕೊಂಡು ದುಡ್ದಿರ್ತಾರೆ. ಸೊ ಆ ಎಲ್ಲಾ ದುಡಿಮೆಗೆ ಫಲ ಅನ್ನೋಂಗೆ ಕೊಯ್ಲಿನ ದಿನ ಬರುತ್ತೆ, ಹಾರ್ವೆಸ್ಟಿಂಗ್ ಟೈಮ್. ಕಾಳುಗಳನ್ನ ಹೊತ್ತು ನಿಂತು ಬಂಗಾರದಂತಹ ಬೆಳೆಗಳನ್ನ ಜಮೀನಿನ ತುಂಬಾ ನೋಡಿದಾಗ ರೈತರ ಹೃದಯ ಸಂತೋಷದಿಂದ ಸಂತೃಪ್ತಿಯಿಂದ ತುಂಬುತ್ತೆ. ಆ ಮನೇಲಿ ಒಂದು ಪುಟ್ಟ ಪಾಟ್ ಅನ್ ತಂದು ಅದ್ರೊಳಗೆ ಹೂವಿನ ಗಿಡಗಳನ್ನ ಬೆಳೆಸಿ ಅದು ಹೂವು ಅರಳಿ ನಿಂತಾಗ ಎಷ್ಟು ಖುಷಿ ಆಗುತ್ತಲ್ವಾ ನಮ್ಗೆ. ಇದು ಅದೇ ತರಾನೇ, ಕಳೆದ ಋತುವಿನ ಶ್ರಮ ಫಲ ನೀಡ್ತು, ನಮ್ಗೆ ಸ್ವಲ್ಪ ವಿಶ್ರಾಂತಿ ಮಾಡ್ಕೋಬಹುದು, ಸಂಭ್ರಮಿಸಬಹುದು ಅಂತ ಅನ್ಬಿಟ್ಟು ಸಂಭ್ರಮ ಪಡ್ತಾರೆ. ನನ್ನದು ಮಲೆನಾಡು, ಅಶ್ವಿತಾ ಮಲೆನಾಡಲ್ವಾ ನನ್ನ ಹೆಸರು, ನಮ್ದು ಮಲೆನಾಡು. ಸೊ ನಮ್ ಕಡೆ ಎಲ್ಲ ಈ ಅಡಿಕೆ, ತೆಂಗು, ಭತ್ತ ಇವುಗಳನ್ನ ಹೇರಳವಾಗಿ ಬೆಳೀತಾರೆ. ಸೊ ಇವುಗಳನ್ನೆಲ್ಲ ಬೆಳೆದು ಮನೆಯ ಮುಂದೆ ತಂದು ರಾಶಿ ಹಾಕಿ ಆ ಸಿಪ್ಪೆ ತೆಗೆದು ಅಡಿಕೆಯನ್ನೆಲ್ಲ ಒಟ್ಟು ಮಾಡಿ ಮೊದಲನೇ ಒಂದ್ ಭಾಗದ ಅಡಿಕೆಯನ್ನ ಅಲ್ಲಿ ನಂಬಿಕೆ ಇರುವಂತಹ ದೇವರಿಗೆ ಅರ್ಪಿಸ್ತಾರೆ. ಅದಾದ ನಂತರ ಅದನ್ನ ಮಂಡಿಪೇಟೆಗೆ ಮಾರ್ಲಿಕ್ಕೆ ಅಂತ ತಗೊಂಡು ಹೋಗ್ತಾರೆ. ಸೊ ಆ ಸಮಯ ಅನ್ನೋದು ಒಂದು ಸಂಭ್ರಮದ ಮೋಸ್ಟ್ಲಿ ಆಗುವಂತದ್ದು ಎಲ್ಲಾ ಕಡೆ ಜನವರಿ ಸಮಯದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತ ಹಬ್ಬವನ್ನು ಕೂಡ ನಾವು ಆಚರಿಸ್ತೀವಿ. ಯಾವ ಹಬ್ಬ ಅದು? ಮನೇಲಿರುವಂತಹ ಎತ್ತುಗಳಿಗೆಲ್ಲ ಚೆನ್ನಾಗಿ ಮೈ ತೊಳೆದು ಸಿಂಗಾರ ಮಾಡಿ ಅವುಗಳಿಗೆಲ್ಲ ಈ ರಿಬ್ಬನ್ಗಳನ್ನೆಲ್ಲ ಕಟ್ಟಿ, ಯಾವ ಹಬ್ಬ ಅದು? ಕೊಯ್ಲಿನ ಹಬ್ಬ. ಅದ್ರ ಹೆಸರೇನು? ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ. ಈ ತಮಿಳ್ನಾಡಿನ ಕಡೆ ಎಲ್ಲ ಪೊಂಗಲ್ ಅಂತ ಆಚರಿಸ್ತಾರೆ ಅಲ್ವಾ. ಈ ಪಂಜಾಬ್ ಕಡೆ ಎಲ್ಲ ಬಿಹು ಅಂತ ಆಚರಿಸ್ತಾರೆ. ಹೆಸರುಗಳು ಬೇರೆ ಬೇರೆ, ಇರೋಂತಹ ಸಂತೋಷ ಸಂಭ್ರಮ ಎಲ್ಲಾ ಕಡೆ ಬಂದೆ. ಆದ್ರಿಂದ ಗಂಡಸರು ಹೆಂಗಸರು ಬಹಳ ಅತ್ಯುತ್ಸಾಹದಿಂದ ಆಚರಿಸ್ತಾರೆ. ಒಂದ್ ರೀತಿ ಆ ಕಾಲನೇ ಚಂದ ಇತ್ತು ಅನ್ಸುತ್ತಲ್ವಾ.
ಎಲ್ಲೂ ಈ ತಂತ್ರಜ್ಞಾನದ ಭರಾಟೆ ಅನ್ನೋದಿಲ್ದೇನೆ ಆರಾಮಾಗಿ ತಮ್ಮ ಪಾಡಿಗೆ ತಮ್ಮ ಸಂಭ್ರಮದಲ್ಲಿ ತಮ್ಮ ಜಾತ್ರೆಯಲ್ಲಿ ಆರಾಮಾಗಿರ್ತಾ ಇದ್ರು. ಬಟ್ ತಂತ್ರಜ್ಞಾನನೂ ಬೇಕು. ಯಾಕಂದ್ರೆ ತಂತ್ರಜ್ಞಾನದ ಸಹಾಯದಿಂದನೇ ನಾನು ನೀವುಗಳೆಲ್ಲ ಮಾತಾಡ್ಲಿಕ್ಕೆ ಭೇಟಿಯಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಹಾಗಾಗಿ ಒಟ್ಟಾರೆ ಕೊಯ್ಲಿನ ಹಬ್ಬಗಳು ಅಂತ ಹೇಳಿದ್ರೆ ಸಂಕ್ರಾಂತಿ, ಬೈಸಾಖಿ, ಹೋಳಿ, ದೀಪಾವಳಿ, ನಬಣ್ಯ, ಬಿಹು ಈ ರೀತಿ ಬಹಳ ಬಹಳ ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಹಬ್ಬಗಳಿದೆ ಕೊಯ್ಲಿನಲ್ಲಿ. ಓಕೆ, ಈಗ ಕೊಯ್ಲಿನ ಬಗ್ಗೆ ತಿಳ್ಕೊಂಡಾಯ್ತು. ನೆಕ್ಸ್ಟ್ ನಾವು ಸಂಗ್ರಹಣೆಯ ಬಗ್ಗೆ ನೋಡೋಣ. ಬೆಳೆಯನ್ನ ಮಣ್ಣನ್ನ ಸರಿ ಮಾಡಿದ್ದಾಯ್ತು. ಆನಂತರ ಮಣ್ಣನ್ನ ಸರಿ ಮಾಡಿದ್ಮೇಲೆ ಏನ್ ಮಾಡಿದ್ವಿ ನಾವು? ಒಳ್ಳೆಯ ತಳಿಯ ಬೀಜಗಳನ್ನ ತಂದು ಬಿತ್ತನೆ ಮಾಡಿ ಅದಕ್ಕೆ ಸರಿಯಾದ ರೀತಿಲಿ ಗೊಬ್ಬರ ನೀರಾವರಿಯನ್ನೆಲ್ಲ ಮಾಡಿ ಆ ಕಳೆಗಳನ್ನ ನಾಶ ಮಾಡಿ ಕೊಯ್ಲನ್ನ ಮಾಡಿ ತೆಗೆದ ನಂತರ ಬರುವಂತಹ ಧಾನ್ಯಗಳನ್ನ ಸರಿಯಾದ ರೀತಿಲಿ ಸಮರ್ಪಕವಾಗಿ ಸ್ಟೋರ್ ಮಾಡ್ಬೇಕು, ಸಂಗ್ರಹಣೆ ಮಾಡ್ಬೇಕು. ಆದ್ರಿಂದ ಸಂಗ್ರಹಣೆಯ ಬಗ್ಗೆ ನೀವೀಗ ತಿಳ್ಕೊಂತಾ ಹೋಗ್ತೀರಾ. ಹೇಳಿದ ಬೆಳೆಯ ಧಾನ್ಯಗಳನ್ನ ದೀರ್ಘಕಾಲದವರೆಗೆ ಸಂಗ್ರಹಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಅವುಗಳನ್ನ ತೇವಾಂಶ ಅಂದ್ರೆ ವೆಟ್ಟ ಆಗುವಂತಹದ್ದು, ಕೀಟಗಳು, ಹುಳು ಬೀಳುವಂತಹದ್ದು, ಇಲಿಗಳು ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸ್ಬೇಕು. ಈಗ ಕೊಯ್ಲು ಮಾಡಿದಂತಹ ಬೆಳೆಯು ಅಧಿಕ ತೇವಾಂಶವನ್ನ ಹೊಂದಿದ್ರೆ ಏನಾಗುತ್ತೆ? ಒಂದೊಮ್ಮೆ ಆಗಷ್ಟೇ ಕೊಯ್ಲು ಮಾಡಿದಂತಹ ಕಾಳುಗಳನ್ನ ಒಣಗಿಸದೆ ಸಂಗ್ರಹಿಸಿದ್ರೆ ಅದ್ ಹಾಳಾಗ್ಬಹುದು. ಬೂಸ್ಟ್ ಬಂದಂಗ ಆಗುತ್ತೆ ಅಥವಾ ಮೊಳಕೆ ಹೊಡಿಲಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಸಂಗ್ರಹಿಸುವಂತಹ ಮೊದಲು ಕಾಳುಗಳನ್ನ ಅವುಗಳಲ್ಲಿನ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿ ಅದು ಒಣಗದ ಮೇಲೆ ಅದನ್ನ ನಾವು ಏನ್ ಮಾಡ್ಬೇಕಾಗತ್ತೆ? ಒಣಗಿದ್ಮೇಲೆ ನಾವು ಆ ಕಾಳುಗಳನ್ನ ಸ್ಟೋರ್ ಮಾಡ್ಬೇಕಾಗತ್ತೆ. ಈಗ ಒಣಗ್ಸೋದ್ ಒಂದು ಕ್ರಿಯೆ ಆದ್ರೆ ಈ ಒಂದು ಕೀಟ ಪೀಡೆಗಳು, ಇನ್ಸೆಕ್ಟ್‌ಗಳು, ಪೆಸ್ಟ್‌ಗಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರ ಅಂದ್ರೆ ಫಂಗಸ್. ಅರ್ಥ ಆಯ್ತಾ? ಫಂಗಸ್‌ಗಳು ಇವುಗಳ ದಾಳಿಗಳಿಂದ ಅವುಗಳನ್ನ ತಡಿಬೇಕಾಗತ್ತೆ. ರೈತರು ಕಾಳುಗಳನ್ನ ಗೋಣಿ ಚೀಲದಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸ್ತಾರೆ. ಈಗ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣ್ತಾ ಇದ್ದೀರಲ್ಲ, ಇದನ್ನ ನಾವು ಸಿಲೋಸ್ ಅಂತ ಕರಿತೀವಿ. ಲೋಹದ ಡಬ್ಬಗಳು. ಇಂತಹ ಡಬ್ಬಗಳಲ್ಲಿ ಈ ತರ ಕಾಳುಗಳನ್ನ ನೀವಿಲ್ಲಿ ಕೆಂಪಕ್ಕಿಗಳು ನೋಡಬಹುದು, ನುಚ್ಚುಗಳನ್ನ ನೋಡಬಹುದು, ಜೋಳನ ನೋಡಬಹುದು, ನವಣೆಯನ್ನ ನೋಡಬಹುದು. ಈ ತರ ಕಾಳುಗಳನ್ನ ಈ ತರ ಸ್ಟೀಲ್ ಡಬ್ಬಗಳಲ್ಲಿ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಜೋಡಿಸಲಾಗುತ್ತೆ. ಈ ರೀತಿಯಾಗಿ ಇರುತ್ತೆ. ಕಾಣಬಹುದು ನೀವಿದನ್ನ. ಅಥವಾ ಗೋದಾಮುಗಳಲ್ಲೂ ಕೂಡ ನಾವು ಜೋಡಿಸಬಹುದು. ಸ್ಟೀಲ್ ಕಂಟೈನರ್‌ಗಳು ಈ ರೀತಿಯಾಗಿರುತ್ತೆ ನೋಡಿ. ಕಾಳುಗಳ ಸಂಗ್ರಹಣೆಗೆ. ಸೊ ಈ ಕಾಳುಗಳನ್ನ ಸಂಗ್ರಹಣೆ ಮಾಡೋಕೆ ದೊಡ್ಡ ಸಂಗ್ರಹಗಾರ ಅಂದ್ರೆ ಗ್ರೈನರೀಸ್ ಅಂತ ನಾವ್ ಕರಿತೀವಿ. ಆಯ್ತಾ? ಸಿಲಾಸ್ ಅಂತ ನಾ ಆಗ್ಲೇ ಹೇಳ್ದಲ್ಲ. ಮತ್ತೆ ಗೋದಾಮು ಅಂದ್ರೆ ಗ್ರಾನರೀಸ್ ಅಂತ ಅರ್ಥ. ಓಕೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇವೆರಡು ಕೂಡ ಸಂಗ್ರಹಗಾರಗಳೇ. ಅಂದ್ರೆ ಸಂಗ್ರಹವನ್ನ ಮಾಡಲಿಕ್ಕೆ ಇರುವಂತಹ ಸ್ಥಳ. ಈ ಸಿಲೋಸ್ ಅಂದ್ರೆ ಸಂಗ್ರಹಗಾರ ಅಂತ ಕರಿತೀವಿ. ಗ್ರಾನರೀಸ್ ಅಂದ್ರೆ ಗೋದಾಮು. ನೋಟ್ ಮಾಡ್ಕೊಳ್ಳಿ. ಸೊ ಇಂತಹ ಸಿಲೋಸ್ ಮತ್ತೆ ಗ್ರಾನರೀಸ್ ಅಲ್ಲಿ ನಾವು ಇಂಥ ಧಾನ್ಯಗಳನ್ನ ಸಂಗ್ರಹಣೆಯನ್ನ ಮಾಡ್ಲಿಕ್ಕಾಗತ್ತೆ. ಸೊ ಈ ಕಾಳುಗಳನ್ನ ಸಂಗ್ರಹಿಸುವಂತಹ ಸಂಗ್ರಹಾಗಾರಗಳು ಅಥವಾ ಸಿಲೋಸ್‌ಗಳ ಪಿಕ್ಚರ್‌ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಗೋದಾಮುಗಳಲ್ಲಿ ಕಾಳುಗಳ ಸಂಗ್ರಹಣೆಯ ಪಿಕ್ಚರ್ ಅನ್ನ ಕೂಡ ನೀವು ನೋಡ್ತಾ ಹೋಗ್ಬೋದು.
ಇದನ್ನ ಸಂಗ್ರಹಗಾರ ಅಥವಾ ಸಿಲೋಸ್ ಅಂತ ಕರಿತೀವಿ. ಇದನ್ನ ಗೋದಾಮುಗಳು, ಗ್ರಾನರೀಸ್ ಅಂತ ಕರಿತೀವಿ. ನೋಡಿ, ಈ ರೀತಿ ಫ್ಯಾಕ್ಟರಿ ಔಟ್ಲೆಟ್ ಇರುತ್ತೆ. ಅದರಲ್ಲಿ ಗೋದಾಮುಗಳಲ್ಲಿ ಭತ್ತ, ಗೋಧಿ, ಕಾಳು ಇವುಗಳನ್ನ ತುಂಬಿರ್ತಾರೆ. ಇದು ಹೊರತುಪಡಿಸಿ ನಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳನ್ನ ಸಂರಕ್ಷಿಸಿ ಇಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಕುಂಟೆ ಅಂತ ಹೇಳ್ತೀವಿ. ಅಕ್ಕಿಯಲ್ಲಿ ಕಂಡುಬರುವಂತಹ ಕಪ್ಪು ಆದಂತಹ ಹುಳ ಅಥವಾ ಅವುಗಳು ಹುಳ ಬೀಳೋದು ಇವೆಲ್ಲ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಒಣಗಿಸಿರುವಂತಹ ಬೇವಿನ ಎಲೆಗಳನ್ನ ಬಳಸ್ತಾರೆ. ಈ ದೊಡ್ಡ ದೊಡ್ಡ ಗೋದಾಮುಗಳ ಕಾಳುಗಳನ್ನ ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸಬೇಕು. ಕೀಟಗಳಿಂದ ಸೂಕ್ಷ್ಮ ಜೀವಿ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ರಕ್ಷಿಸಬೇಕು ಅಂತ ಹೇಳಿದಾಗ ನಿರ್ದಿಷ್ಟವಾದಂತಹ ರಾಸಾಯನಿಕಗಳನ್ನ ಅವುಗೆ ಬಳಸ್ಬೇಕಾಗುತ್ತೆ. ಅಲ್ಲಿ ಒಣಗಿದ ಬೇಳೆಗಳೆಲ್ಲ ಒಣಗಿದ ಬೇವುಗಳೆಲ್ಲ ವರ್ಕ್ ಆಗಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ರಾಸಾಯನಿಕ ಕೆಮಿಕಲ್ಸ್ ಗಳನ್ನ ಬಳಸ್ತಾ ಹೋಗ್ತಾರೆ. ಸೊ ಇದು ನೀವು ಈ ಒಂದು ಪಾಠದಲ್ಲಿ ಕಲ್ತಂತಹ ಹಲವಾರು ವಿಧದ ಗೋದಾಮಾಗಿರ್ಬಹುದು, ಸಂಗ್ರಹಕಾರಗಳಾಗಿರಬಹುದು, ಇವುಗಳ ಬಗ್ಗೆ ಈ ಪಾಠದಲ್ಲಿ ನೀವು ಕಲಿತಾ ಹೋದ್ರಿ. ಈಗ ಬೆಳೆಯ ಉತ್ಪಾದನೆ ಅಂತ ಹೇಳಿದ್ರೆ ಅದು ಬರೀ ಕೃಷಿ ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆ ಮಾತ್ರ ಆಗಿರ್ಲಿಕ್ಕಿಲ್ಲ. ಅದನ್ನ ಹೊರತುಪಡಿಸಿ ಪ್ರಾಣಿಗಳಿಂದ, ಪಶುಗಳಿಂದ ಕೂಡ ನಾವು ಆಹಾರವನ್ನ ಪಡ್ಕೊಂತೀವಿ. ಅಂದ್ರೆ ಸಸ್ಯಗಳು ಹೇಗೆ ನಮ್ಗೆ ಆಹಾರವನ್ನ ನೀಡುತ್ತೋ, ಪ್ರಾಣಿಗಳು ಸಹ ನಮ್ಗೆ ವಿಭಿನ್ನ ವಿಧದ ಆಹಾರವನ್ನ ಒದಗಿಸುತ್ತೆ. ಈಗ ಕರಾವಳಿ ಪ್ರದೇಶ, ಮಂಗಳೂರು, ಸೌತ್ ಕೆನರಾ ಇಂತಹ ಪ್ರದೇಶದಲ್ಲಿ ವಾಸಿಸುವಂತಹ ಅನೇಕ ಜನರ ಆಹಾರದ ಪ್ರಮುಖವಾದಂತಹ ಭಾಗ ಮೀನು, ಫಿಶ್ ಆಗಿರುತ್ತೆ. ನಾವು ಸಸ್ಯಗಳಿಂದ ಪಡೆಯುವಂತ ಆಹಾರದ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ವಿ. ಈಗ ಬೆಳೆ ಉತ್ಪಾದನೆಯ ಪ್ರಕ್ರಿಯೆಯು ಬೀಜಗಳ ಆಯ್ಕೆ, ಬಿತ್ತನೆ ಇತ್ಯಾದಿ ಅನೇಕ ಹಂತಗಳನ್ನ ಒಳಗೊಂಡಿರೋದನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವಂತಹ ಪ್ರಾಣಿಗಳಿಗೆ ಸಮರ್ಪಕವಾದಂತಹ ಆಹಾರ, ಆಶ್ರಯ ಮತ್ತು ಕಾಳಜಿಯನ್ನ ಒದಗಿಸ್ಬೇಕಾಗತ್ತೆ. ಏನೇನ್ ಒದಗಿಸ್ಬೇಕಾಗತ್ತೆ ನಾವು ಅದಕ್ಕೆ? ಸಮರ್ಪಕವಾದಂತಹ ಆಹಾರ, ಆಶ್ರಯ ಮತ್ತು ಕಾಳಜಿ ಇವುಗಳನ್ನ ವಹಿಸ್ಬೇಕಾಗತ್ತೆ. ಸೊ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಮಾಡಿದಾಗ, ಅಂದ್ರೆ ಪ್ರಾಣಿಗಳಿಗೆ ಒಳ್ಳೆ ಆಹಾರವನ್ನ, ಆಶ್ರಯವನ್ನ, ಕಾಳಜಿಯನ್ನ ನೀಡಿದಾಗ ಅದನ್ನ ನಾವು ಅನಿಮಲ್ ಹಸ್ಬೆಂಡರಿ. ಹಸ್ಬೆಂಡ್ ಅಂದ್ರೆ ಇಲ್ಲಿ ಗಂಡ ಅನ್ನುವಂಥ ಅರ್ಥ ಬರೋದಿಲ್ಲ. ಅನಿಮಲ್ ಹಸ್ಬೆಂಡರಿ ಅಂದ್ರೆ, ಅನಿಮಲ್ ಅಂದ್ರೆ ಪಶು, ಹಸ್ಬೆಂಡರಿ ಅಂದ್ರೆ ಸಂಗೋಪನೆ. ಸಂಗೋಪನೆ ಅನ್ನುವಂಥ ಅರ್ಥ ಬರುತ್ತೆ. ಸೊ ಅನಿಮಲ್ ಹಸ್ಬೆಂಡರಿ ಅಥವಾ ಪಶು ಸಂಗೋಪನೆಯ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ನಾಗ್ಲೇ ನಿಮ್ಗೆ ಕೆಲವೊಂದು ಚಿತ್ರವನ್ನ ತೋರಿಸಿದ್ದೆ. ಈ ಪಶು ಸಂಗೋಪನೆಯಲ್ಲಿ ಹಸುವನ್ನ ಸಾಕೋದು, ಹಸುವಿನಿಂದ ನಮ್ಗೆ ಏನ್ ಸಿಗುತ್ತೆ, ಹಾಲನ್ನ ತೆಗೆದುಕೊಂತೀವಲ್ವಾ. ಸೊ ಈ ರೀತಿ ಹಸುಗಳನ್ನ ಸಾಕುವಂತಹದ್ದು. ಅದನ್ನ ಹೊರತುಪಡಿಸಿ ಕುರಿ ಸಾಕಾಣಿಕೆ ಮಾಡುವಂತಹದ್ದು, ಮಾಂಸ ಸಿಗುತ್ತೆ ಹಾಗೂ ಅದರ ಮೇಲ್ಮೈಯಲ್ಲಿ ಇರುವಂತಹ ಉಣ್ಣೆ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಉಲ್ ಅಂತ ಕರಿತೀವಿ, ಅದು ನಮ್ಗೆ ಸಿಗ್ತಾ ಹೋಗುತ್ತೆ. ಕುರಿ ಸಾಕಾಣಿಕೆ ಒನ್ ಆಫ್ ದ ಮೋಸ್ಟ್ ಲುಕ್ರೇಟಿವ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಲಾಭದಾಯಕವಾದಂತಹ ಒಂದು ವ್ಯವಹಾರ ಕುರಿ ಸಾಕಾಣಿಕೆ. ಹಸುಗಳನ್ನ ಸಾಕುವಂಥದ್ದು, ಕೋಳಿ ಫಾರ್ಮ್ ಗಳನ್ನ ಮಾಡೋದು, ಕೋಳಿ ಫಾರ್ಮ್ ನಲ್ಲಿ ಅದು ಕೊಡುವಂತಹ ಮೊಟ್ಟೆ, ಮಾಂಸದ ಮೇಲೆ ಡಿಪೆಂಡ್ ಆಗುವಂಥದ್ದು, ಮೀನುಗಳ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಪಶು ಸಂಗೋಪನೆಯನ್ನ ಮಾಡ್ತಾ ಹೋಗ್ತೀವಿ. ಅಂಡ್ ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾವು ಮೀನಿನಿಂದ ಕಾಡ್ ಲಿವರ್ ಎಣ್ಣೆಯನ್ನ ಪಡಿತೀವಿ. ಅದು ಜೀವಸತ್ವ ಡಿ ಇಂದ ಸಮೃದ್ಧವಾಗಿರುತ್ತೆ. ಸೊ ಈ ಒಂದು ಪಾಠದಲ್ಲಿ ನಾವು ಹೇಗೆ ಕೃಷಿ ಭೂಮಿಯಲ್ಲಿ ನಾವು ಕೃಷಿ ಕೆಲಸಗಳನ್ನ ಕೈಗೊಳ್ತಾ ಹೋಗಬಹುದು, ಅದು ಮಣ್ಣನ್ನ ಸರಿ ಮಾಡೋದಕ್ಕೆ ಬಳಸುವಂತಹ ನೇಗಿಲಿನಿಂದ ಹಿಡಿದು ಟಿಲ್ಲರ್ ಗಳಿಂದ ಹಿಡಿದು
ಹ್ಮ್ ಅದೇ ರೀತಿ ಒಳ್ಳೆಯ ತಳಿಯಾದಂತಹ ಬಿತ್ತನೆಯ ಮಾಡೋಕೆ ಬೀಜಗಳನ್ನ ತರುವಂತದ್ದಾಗಿರಬಹುದು. ಅವುಗಳಿಗೆ ಅವುಗಳಿಗೆ ಸಮರ್ಪಕವಾಗಿ ಗೊಬ್ಬರಗಳಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರದ ನಡುವಿನ ವ್ಯತ್ಯಾಸವನ್ನ ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅದನ್ನ ಹೊರತುಪಡಿಸಿ ನೀರಾವರಿ ಅಂದ್ರೆ ಇರಿಗೇಷನ್ ಮಾಡುವಂತಹದ್ದು ಯಾವುದು, ಅದ್ರಲ್ಲಿರುವಂತಹ ಹೊಸ ಹೊಸ ಮೆಥಡಾಲಜಿಗಳೇನು, ಸ್ಪ್ರಿಂಕ್ಲರ್ ಇರಿಗೇಷನ್, ತುಂತುರು ನೀರಾವರಿ ಆಗಿರ್ಬಹುದು, ಹನಿ ನೀರಾವರಿ ಆಗಿರಬಹುದು. ಅದನ್ನ ಹೊರತುಪಡಿಸಿ ನಾನು ಹೋದ್ ಕ್ಲಾಸ್ ನಲ್ಲಿ ಮಳೆ ನೀರಿನ ಕೊಯ್ಲನ್ನ ಕೂಡ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದಾದ್ಮೇಲೆ ಕೊಯ್ಲಿನ ಸಮಯ ಕೊಯ್ಲಿಗಿಂತ ಮುಂಚೆ ಕಳೆನಾಶಕಗಳನ್ನ ಸಿಂಪಡಿಸ್ತೀವಿ. ಅದಾದ ನಂತರ ಕೊಯ್ಲಿನ ಸಮಯ ಬರುತ್ತೆ. ಕೊಯ್ಲಾದ ನಂತರ ನಾವು ಬೆಳೆದಂತಹ ಬೆಳೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋದು, ಮ್ಯಾನೇಜ್ ಮಾಡೋದು ಅಂದ್ರೆ ಅದಕ್ಕೆ ರಕ್ಷಣೆಯನ್ನ ಕೊಡ್ಬೇಕಾಗುತ್ತೆ, ಸಂರಕ್ಷಣೆಯನ್ನ ಮಾಡ್ಬೇಕಾಗುತ್ತೆ. ಸಿಲೋಸ್ ಅಂಡ್ ಗ್ರಾನರೀಸ್ ಅಂದ್ರೆ ಸಂಗ್ರಹಗಾರಗಳು ಮತ್ತು ಗೋದಾಮುಗಳಲ್ಲಿ ಅಂತಹ ಬೆಳೆಗಳನ್ನ ನಾವು ರಕ್ಷಣೆ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ನಮ್ಗೆ ಇರುವಂತಹದ್ದೇ ಪಶು ಸಂಗೋಪನೆ, ಅನಿಮಲ್ ಹಸ್ಬೆಂಡರಿ, ಹಸು, ಕುರಿ, ಕೋತಿ ಅಂತ ಕೋಳಿ ಇವುಗಳನ್ನ, ಮೀನು, ಇವೆಲ್ಲವುಗಳನ್ನ ಸಮರ್ಪಕವಾಗಿ ನಾವು ನಿರ್ವಹಿಸ್ತಾ ಹೋಗೋದು, ಅದಕ್ಕೆ ಒಳ್ಳೆ ಆಹಾರ, ಆಶ್ರಯ, ಕಾಳಜಿನ ನೀಡಿ ಪಶು ಸಂಗೋಪನೆಯನ್ನ ನಾವು ಮಾಡ್ತಾ ಹೋಗ್ಬೋದು. ಇದಾಗಿತ್ತು ಈ ಒಂದು ಚಾಪ್ಟರ್, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಮುಂದಿನ ಕ್ಲಾಸ್ ನಮ್ಗೆ ಯಾವಾಗಿರುತ್ತೆ? ನೀವು ಕೇಳುವಂತಹ ಪ್ರಶ್ನೆನ ನಿಮ್ಗೆ ಗೊತ್ತಿರುತ್ತೆ ಮೇಡಮ್, ಪ್ರತಿ ಬುಧವಾರ ನಮ್ಗೆ ಕ್ಲಾಸ್ ಇದೆ. ಸೊ ಮುಂದಿನ ಬುಧವಾರ ನಾನೆಲ್ಲರೂ ನೀವು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಇರುತ್ತೆ. ಆ ಒಂದು ಟೆಸ್ಟ್ಗೆ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ, ಮರಿಬೇಡಿ. ಈ ಒಂದು ಚಾಪ್ಟರ್ ನ ಓದ್ಕೊಂಡ್ ಬಂದ್ರೆ ಸಾಕು, ನಿಮ್ಗೆ ಆ ಒಂದು ಟೆಸ್ಟ್ ಅನ್ನ ನೀವು ಮಾಡಬಹುದು. ಬಹಳ ಸುಲಭವಾದಂತಹ, ಸರಳವಾದಂತಹ ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗ್ತೀನಿ. ಮುಂದಿನ ಬುಧವಾರ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ MCQ ಟೆಸ್ಟ್ ಇರುತ್ತೆ. ಸೊ ಮುಂದಿನ ಬುಧವಾರ ಡೇಟ್ ಎಷ್ಟಿದೆ? ಇವತ್ತೆಷ್ಟು? 6ನೇ ತಾರೀಕಲ್ವಾ? 13ನೇ ತಾರೀಕು. ಅವತ್ತಿಗೆ ಪ್ರಿಪೇರ್ ಆಗಿ ಬನ್ನಿ MCQ ಟೆಸ್ಟ್ಗೆ. ಈಗ ಮುಂದಿನ ಚಾಪ್ಟರ್ಗೆ ಹೋಗೋದ್ಕಿಂತ ಮುಂಚೆ ನಾನು ಏನೋ ಒಂದನ್ನ ನಿಮ್ಗೆ ತೋರಿಸ್ತೇನೆ ನೋಡಿ. ಏನಿದು? ಗೋಧಿ ಹಿಟ್ಟು ಮೇಡಮ್, ಅಥವಾ ಚಪಾತಿಯ ಹಿಟ್ಟು, ಆಟ ಅಂತೆಲ್ಲ ಕರಿತೀವಿ. ಈ ಗೋಧಿ ಹಿಟ್ಟಿಂದ ನಾವೇನ್ ತಯಾರಿಸ್ತೀವಿ? ಚಪಾತಿ ಮಾಡ್ತೀವಿ. ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ಮೈದಾವನ್ನ ಬೆರೆಸಿ ಪೂರಿ ಮಾಡ್ತೀವಿ. ಹೌದಾ? ಹಲ್ವಾವನ್ನ ಮಾಡ್ತೀವಿ. ಹ ಪರೋಟವನ್ನ ಮಾಡ್ತೀವಿ. ಸೊ ಈ ರೀತಿ ವಿವಿಧ ಬಗೆಯಾದಂತಹ ಖಾದ್ಯಗಳನ್ನ ನಾವು ತಯಾರಿಸ್ತಾ ಹೋಗ್ತೀವಿ. ಆದ್ರೆ ಈ ಗೋಧಿ ಹಿಟ್ಟನ್ನ ಹಾಗೆ ತಿನ್ಲಿಕ್ಕಾಗತ್ತಾ? ಇಲ್ಲ. ಅಜೀರ್ಣ ಆಗುತ್ತೆ, ವಾಕರಿಕೆ ಬರುತ್ತೆ, ತಿನ್ಲಿಕ್ ಸಾಧ್ಯ ಇಲ್ಲ. ಆ ಗೋಧಿ ಹಿಟ್ಟನ್ನ ನಾವ್ ತಿನ್ಬೇಕು ಅಂದ್ರೆ ಅದು ಎಷ್ಟೊಂದು ಪ್ರೋಸೆಸ್ ಗಳಿಗೆ ಒಳಗಾಗ್ಬೇಕು. ಉದಾಹರಣೆಗೆ, ಆ ಹಿಟ್ಟಿಗೆ ಸ್ವಲ್ಪ ನೀರನ್ನ ಬೆರೆಸಿ ಚೆನ್ನಾಗಿ ನಾವು ನಾದ್ಬೇಕಾಗತ್ತೆ. ನಾದಿರುವಂತ ಹಿಟ್ಟನ್ನ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು, ಅದಾದ ನಂತರ ಉಂಡೆಗಳನ್ನ ಕಟ್ಟಿ ಅದನ್ನ ಚೆನ್ನಾಗಿ ಲಟ್ಟಿಸಿರುವಂತಹ ಚಪಾತಿ ಹಿಟ್ಟನ್ನ ಸ್ಟವ್ ಮೇಲಿಟ್ಟು ಎರಡೂ ಕಡೆ ಸಮನಾಗಿ ಅದಕ್ಕೆ ಬೇಯಿಸಿ ಆ ನಂತರ ತಿನ್ಲಿಕ್ಕೆ ಯೋಗ್ಯ ಅಂತ ಕರ್ಸ್ಕೊಳ್ಳುತ್ತೆ. ಹೌದಾ? ಹೀಗೆ ನಾವು ಇದನ್ನ, ಈ ಒಂದು ಹಿಟ್ಟನ್ನ ಹೀಗಿರೋದು ಪ್ರಾಕೃತಿಕವಾಗಿರುವಂಥದ್ದು, ಅದನ್ನ ಈ ತರನಾದಂತಹ ಪ್ರೋಸೆಸ್ನೆಲ್ಲ ಮುಗಿಸಿ ಈ ರೀತಿ ತರುವಂಥದ್ದು, ಅದಕ್ಕೇನ್ ಬೇಕಾಗಿರುತ್ತೆ? ಮಾನವ ಶ್ರಮ ಬೇಕಾಗಿರುತ್ತೆ. ನಾವೆಲ್ಲ ಕಷ್ಟಪಟ್ಟು ಆ ರೀತಿ ಮಾಡ್ಬೇಕಾಗತ್ತಲ್ವಾ? ಸುಲಭವಾಗಿ ಆಗದೆ ಇರುವಂತಹದ್ದು. ಸೊ ಈ ಒಂದು ಪ್ರಕೃತಿ ಮತ್ತು ಆ ಪ್ರಕೃತಿಯ ಮೇಲೆ ನಾವು ಕೆಲಸವನ್ನ ಮಾಡಿದಾಗ ಅದು ಸುಂದರವಾದಂತಹ ಸಂಸ್ಕೃತಿ ಆಗುತ್ತೆ. ಈಗ ನಮ್ಮ ದೇಹ ಆಕಾರನು ಕೂಡ ಈ ಹಿಟ್ಟಿನ ಹಾಗೆ ನಾವು ಹೋಲಿಸ್ಕೊಬಹುದು. ಮೇಡಮ್ ಇದ್ರ ಬಗ್ಗೆ ಎಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ ಮೇಡಮ್, ಯಾಕಂದ್ರೆ ನಾವ್ ಅಡ್ಗೆ ಮನೆ ಕಡೆಗೆ ಹೋಗಲ್ಲ ಅಂತ ಹೇಳ್ತಿರ್ಬಹುದು ಅಲ್ವಾ? ಅಥವಾ ಅಡ್ಗೆ ಕೆಲ್ಸ ಏನಿದ್ರು ಬರೀ ಹೆಣ್ಮಕ್ಳು ಕೆಲ್ಸ, ಅವ್ರು ಮಾತ್ರ ಕಲ್ತ್ರೆ ಸಾಕು, ನಾವೇನ ಕಲಿಬೇಕು ಅನ್ನೋಂಥ ಧೋರಣೆ ಯಾರಿಗಾದ್ರೂ ಇದ್ಯಾ? ಈಗಿನ ಕಾಲದಲ್ಲಿ ಅದು ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಅಡಿಗೆ ಅನ್ನೋಂಥದ್ದು ಒಂದು ಬೇಸಿಕ್ ಸ್ಕಿಲ್ ಅಲ್ವಾ? ಯಾವಾಗ್ಲೂ ನಾವ್ ಅನ್ಕೊಂತಾ ಇರ್ತೀವಿ, ಅಯ್ಯೋ ಈ ಕೆಲ್ಸ ಕೀಳು, ಆ ಕೆಲ್ಸ ಮೇಲು ಅಂತ. ಯಾವ ಕೆಲ್ಸನೂ ಕೀಳು ಅಲ್ಲ, ಮೇಲೂ ಅಲ್ಲ. ನಾವ್ ಯಾವ್ದಾದ್ರೂ ಒಂದು ಕೆಲ್ಸವನ್ನ ಮಾಡ್ಬೇಕು ಅಂತ ಮನಸ್ಸಿಟ್ಟು ಕಲ್ತಾಗ ಅದು ನಮ್ಗ್ ಹೊಸದೊಂದು ಸ್ಕಿಲ್ ಅನ್ನ, ಕಲೆಯಾಗಿ ಅದು ಪರಿವರ್ತನೆ ಆಗ್ತಾ ಬರುತ್ತೆ ಅಲ್ವಾ? ಆಡ್ ಆನ್ ಆಗ್ತಾ ಬರುತ್ತೆ. ಸೊ ಏನ್ ಚೆನ್ನಾಗ್ ಅಡ್ಗೆ ಮಾಡ್ತಾರಪ್ಪ ಅಂತ ಅನ್ಕೊಂತೀವಲ್ವಾ? ಇದು ಹಾಗೇನೆ. ಸೊ ಅಡ್ಗೆ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮೀಸಲಾಗಿರೋದು, ಅಡ್ಗೆ ಮನೆಯಲ್ಲಿ ಇರೋರ್ಗೆ ಮೀಸಲಾಗಿರೋದು, ಅಥವಾ ಅಶಿಕ್ಷಿತರಿಗೆ ಮೀಸಲಾಗಿರೋದು ಅನ್ನೋದು ತಪ್ಪು ಕಲ್ಪನೆ. ಅಡಿಗೆ ಅನ್ನೋದು ಪ್ರತಿಯೊಬ್ರು ಕಲಿಯಲೇಬೇಕಾದಂತ ಬೇಸಿಕ್ ಹ್ಯೂಮನ್ ಸ್ಕಿಲ್.
ಓಕೆ. ಅದೊಂದು ಕೌಶಲ್ಯ. ಪ್ರತಿಯೊಬ್ರು ಕೂಡ ಅದನ್ನ ಕಲ್ತಿರ್ಬೇಕು. ಈಗ ನಾನು ಚಪಾತಿಯ ಹಿಟ್ಟಿನ ಉದಾಹರಣೆ ನಾನ್ ನಿಮ್ಗೆ ಏನಕ್ಕೆ ಕೊಟ್ಟೆ ಅಂದ್ರೆ, ನೀವೆಲ್ಲ ಎಳೆಯ ವಯಸ್ಸಿನ ಮಕ್ಕಳು. ಎಷ್ಟಿರ್ಬೋದು ನಿಮ್ ವಯಸ್ಸು? 12, 13. ಇದನ್ನ ನಾವು ಟೀನೇಜ್ ಅಂತ ಕರಿತೀವಿ. ಗೊತ್ತಾಯ್ತಾ? ಹದಿಹರಿಯದ ವಯಸ್ಸು. ಈ ವಯಸ್ಸಿನಲ್ಲೇ ನಿಮ್ಮ ಆರೋಗ್ಯದ ಬಗ್ಗೆ ಹಾಗೂ ದೈಹಿಕ ಚಟುವಟಿಕೆಯ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಹೇಗೆ ಖಾಲಿ ಹೀಗಿದ್ದಂತ ಹಿಟ್ಟನ್ನ ನಾವು ಈ ತರ ಸುಂದರ ರೂಪಕ್ಕೆ ತರ್ತೀವಿ ಅಂತ ಹೇಳಿದ್ರೆ, ಇದ್ರ ಮೇಲೆ ಕೆಲಸವನ್ನ ಮಾಡಿದೀವಿ ಅಂತ ಅರ್ಥ. ಹಾಗೇನೆ ನಮ್ಮ ದೇಹದ ಮೇಲೂ ನಾವು ಕೆಲಸ ಮಾಡ್ಬೇಕಾಗತ್ತೆ. ದೇಹನ ಅಚ್ಚುಕಟ್ಟಾಗಿ ಇಟ್ಕೊಳ್ಲಿಕ್ಕೆ ನಮ್ಗೆ ಸಹಾಯ ಆಗುವಂಥದ್ದು ವ್ಯಾಯಾಮ. ಓಕೆ. ಇದು ನಿಮ್ಮ ಪಾಠದಲ್ಲಿ ಇಲ್ಲ. ಪಠ್ಯೇತರವಾಗಿ ನಾನು ನಿಮ್ಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ಇದನ್ನ ತಿಳಿಸ್ಕೊಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಪುಟ್ಟ 12, 13 ವಯಸ್ಸಿನಲ್ಲೇ ನೀವು ವ್ಯಾಯಾಮವನ್ನ ಮಾಡ್ಲಿಕ್ಕೆ ಅದ್ ಯಾವ್ದಾದ್ರೂ ಫಾರ್ಮಲ್ ಆಗಿರ್ಬಹುದು. ಯೋಗವಾಗಿರಬಹುದು ಅಥವಾ ಸ್ಟ್ರೆಚಸ್ ಅಂತ ಕರಿತೀವಿ. ಸ್ಟ್ರೆಚ್ ಮಾಡುವಂಥದ್ದು, ಜಂಪ್ ಮಾಡುವಂಥದ್ದು, ಶಾಲೆಯಲ್ಲಿ ಹೇಳ್ಕೊಡುವಂತಹ ಕಸರತ್ತನ್ನ ಮಾಡೋದಾಗಿರ್ಬಹುದು. ಇದನ್ನೆಲ್ಲ ಮಾಡ್ತಾ ಬಂದಾಗ ನಮ್ಮ ದೇಹ ಉರಿಗೊಳ್ಳುತ್ತೆ. ಅರ್ಥ ಆಯ್ತಾ? ನಾನ್ ತುಂಬಾ ತೆಳ್ಳಗಿದ್ದೀನಪ್ಪ, ನಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಬೇಡಿ. ಪ್ರತಿಯೊಬ್ರು ಕೂಡ ದೇಹ ದಂಡನೆಯನ್ನ ಮಾಡ್ತಾ ಹೋಗ್ಬೇಕು. ನಮ್ಮ ಕರ್ನಾಟಕದ ಪ್ರಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಹೇಳ್ತಾರೆ, ಹೃದಯ ಹೇಳುತ್ತಂತೆ, ನೀನು ನನಗೋಸ್ಕರ 1 ಗಂಟೆಗಳ ಕಾಲ ವ್ಯಾಯಾಮ ಮಾಡಿದ್ರೆ ನಾನು ನಿನಗೋಸ್ಕರ ಜೀವನ ಪೂರ್ತಿ ಮಿಡಿತೀನಿ ಅಂತ. ಹಾಗಾಗಿ ದಿನದಲ್ಲಿ ಸ್ವಲ್ಪ ಸಮಯ 1 ಗಂಟೆ ಅಲ್ದೇ ಇದ್ರು ಕೂಡ ಒಂದು 20 ನಿಮಿಷನೋ 30 ನಿಮಿಷನೋ ಕೆಲವೊಂದು ಎಕ್ಸರ್ಸೈಸ್ ನ ಮಾಡುವಂಥದ್ದು. ನಿಮ್ಮ ಶಾಲೆಯ ಪಿಟಿ ಮಾಸ್ಟರ್‌ಗಳನ್ನ ಕೇಳಿದಾಗ ಅವರೇ ನಿಮ್ಗೆ ತಿಳಿಸ್ಕೊಡ್ತಾರೆ. ಬಹಳ ಖುಷಿಯಾಗೇ ಹೇಳ್ಕೊಡ್ತಾರೆ. ಮನೇಲಿ ನಾವ್ ಯಾವ್ದಾದ್ರು ಚಟುವಟಿಕೆಗಳನ್ನ ದೈಹಿಕ ಚಟುವಟಿಕೆಗಳನ್ನ ಮಾಡಬಹುದಾ ಅಂತ ಕೇಳಿದಾಗ. ಸೊ ಅಂತಹ ಕೆಲ್ಸಗಳನ್ನ ಮಾಡುವಂಥದ್ದು. ನಾ ಆಗ್ಲೇ ಹೇಳ್ದಂಗೆ ಅಡ್ಗೆ ಮಾಡೋದ್ ಬರೀ ಹೆಂಗಸ್ರ ಕೆಲ್ಸ. ನಾವೇನ್ ಮಾಡೋಷ್ಟಿಲ್ಲ. ನಮ್ಮ ಅಮ್ಮ, ಅಪ್ಪ ಎಲ್ಲ ಅವಿದ್ಯಾವಂತರು. ಅವ್ರು ಬೇಕಾದ್ರೆ ಮಾಡ್ಕೊಂಡ್ಲಿ. ನಾವು ಯಾಕ್ ಮಾಡ್ಬೇಕು ಅನ್ನೋಂಥ ಧೋರಣೆನ ಹೊರತುಪಡಿಸಿ, ನೀವು ಫ್ರೀ ಆಗಿದ್ದಾಗ ಅಂದ್ರೆ ಹೋಮ್‌ವರ್ಕ್ ಎಲ್ಲ ಮುಗಿಸಿದ್ಮೇಲೆ ಓದ್ದೇ ಬರುತ್ತೆ ಸುಮ್ನೆ ಹಾಗಲ್ಲ. ಹೋಮ್‌ವರ್ಕ್ ಎಲ್ಲ ಮುಗ್ಸಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ತರಕಾರಿ ಕಟ್ ಮಾಡ್ಕೊಡ್ಲೇನಮ್ಮ? ಅಡ್ಗೆಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಲಾ? ಆ ರೀತಿ ಕೇಳೋದ್ರಿಂದ ನಿಮ್ಮ ಒಂದು ಸಂಪೂರ್ಣವಾದಂತಹ ವ್ಯಕ್ತಿತ್ವ ಒಂದು ಉನ್ನತ ಶ್ರೇಣಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ತಿಳಿತಾ ಇದೆಯಾ? ಸೊ ಹಾಗಾಗಿ ನಿಮ್ಮ ನಡವಳಿಕೆ ಹಾಗೂ ನೀವು ಇರುವ ರೀತಿ ನಿಮ್ಮನ್ನ ಡಿಫೈನ್ ಮಾಡುವಂಥದ್ದು, ನಿಮ್ಮ ವ್ಯಕ್ತಿತ್ವವನ್ನ ಡಿಫೈನ್ ಮಾಡುವಂಥದ್ದು. ನಮ್ಮ ವಿದ್ಯಾಶಕ್ತಿಯ ಮುಖ್ಯ ಗುರಿ ಬಂದ್ಬಿಟ್ಟು ಬರೀ ಶೈಕ್ಷಣಿಕ ಪಾಠಗಳನ್ನ ನಿಮ್ಗೆ ಮಾಡಿ ಮುಗಿಸಿ ಕೈ ತೊಳ್ಕೊಂಡು ಆ ಎಕ್ಸಾಮ್ ಅಲ್ಲಿ ನೋಡಿ ಈ ಪ್ರಶ್ನೆಗಳು ಬರುತ್ತೆ ಬರೀರಿ ಅಂತ ಎದ್ದು ಹೋಗೋದ್ ಮಾತ್ರ ಅಲ್ಲ. ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಸಂತುಲಿತವಾಗಿ ಸಂಪೂರ್ಣವಾದಂತಹ ಮಾನಸಿಕ ವಿಕಾಸನವನ್ನ ಕೂಡ ನಿಮ್ಗೆ ನೀಡುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ವ್ಯಾಯಾಮ, ನಾನು ಪದೇ ಹೇಳ್ತಾ ಇದ್ದೀನಿ. ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಸಿಂಪಲ್ ಎಕ್ಸರ್ಸೈಸಸ್‌ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಅದು ನಿಮ್ಗೆ ಉಲ್ಲಾಸವನ್ನ ತಂದ್ಕೊಡುತ್ತೆ. ಒಂದು ಚೈತನ್ಯವನ್ನ ದಿನಕ್ಕೆ ತಂದ್ಕೊಡುತ್ತೆ. ಒಂದು ಶಿಸ್ತನ್ನ ತಂದ್ಕೊಡುತ್ತೆ. ವ್ಯಾಯಾಮ ನಮ್ಗೆ ಕೊಡುವಂತಹ ಅತಿ ದೊಡ್ಡ ಶಕ್ತಿ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಮಾರ್ಪಾಡಾಗೋದು, ಫಿಟ್ ಆಗಿರೋದು, ಅದ್ರ ಜೊತೆಗೆ ಶಿಸ್ತನ್ನ ತಂದ್ಕೊಡುತ್ತೆ. ಯು ಬಿಕಮ್ ಮೋರ್ ಅಂಡ್ ಮೋರ್ ಡಿಸಿಪ್ಲಿನ್ಡ್. ಆಯ್ತಾ? ಇವತ್ತಿನ ಕ್ಲಾಸ್ ನಿಮ್ಗೆ ಸ್ವಲ್ಪನಾದ್ರೂ ಇನ್ಸ್ಪೈರಿಂಗ್ ಅನ್ಸ್ತಾ? ಖುಷಿ ಆಯ್ತಾ? ಹಾಗಿದ್ರೆ ತಡ ಮಾಡದೆ ಮುಂದಿನ ಕ್ಲಾಸ್‌ನಲ್ಲಿ MCQ ಟೆಸ್ಟ್ ಜೊತೆಗೆ ಭೇಟಿಯಾಗೋಣ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.